ವಿಡಿಯೋನ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಇವಾಗಲೇ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅಂತ ಆಪ್ಷನನ್ನು ಸೆಲೆಕ್ಟ್ ಮಾಡಿ, ಸೋ ದಟ್ ನನ್ನ ಎಲ್ಲ ಹೊಸ ರೆಸಿಪಿಗಳ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ. ಹಾಗಾದರೆ ಸ್ಟಾರ್ಟ್ ಮಾಡೋಣ. 4 ಟೈಪ್ಸ್ ಆಫ್ ಇನ್ಸ್ಟಂಟ್ ಇಡ್ಲೀಸ್. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು 1 ಕಪ್ಪು ಅನ್ನ, ಹಾಗೆ 1 ಕಪ್ಪು ಇಡ್ಲಿ ರವೆ, ಹಾಗೆ ಅರ್ಧ ಕಪ್ಪು ಮೊಸರು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಡುಗೆ ಸೋಡಾ. ಇದಿಷ್ಟು ಐಟಮ್ಸನ್ನು ಯೂಸ್ ಮಾಡಿಕೊಂಡು ಮಾಡೋ ಅಂಥದ್ದು. ತುಂಬ ಸುಲಭವಾಗಿ ಮಾಡ್ಬೋದು. ಮೊದಲಿಗೆ ಅನ್ನನ ಮಿಕ್ಸಿಗೆ ಹಾಕೋಬೇಕು. ಅನ್ನನ ಒಂದು ಮಿಕ್ಸರ್ ಜಾರಲ್ಲಿ ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ತುಂಬ ನೀರಾಗಿರಬಾರ್ದು. ಇದನ್ನು ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು. ಇವಾಗ ನೋಡಿ, ಇದು ರುಬ್ಕೊಂಡಿದ್ದಾಯಿತು. ಇದು ರುಬ್ಕೊಂಡಿರೋದು ನೋಡಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ. ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ನೋಡಿ ಯಾವ ರೀತಿ ಇದೆ ಅಂತ. ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ತೊಗೋತಾ ಇದ್ದೀನಿ. ಇಡ್ಲಿ ಹಿಟ್ಟು ರೆಡಿ ಮಾಡ್ತಾ ಇರೋಂಥ ಮಿಕ್ಸಿಂಗ್ ಬೌಲ್ಗೆ. ಹಾಗೆ ಇದಕ್ಕೆ 1 ಕಪ್ಪು ಇಡ್ಲಿ ರವೆ ಹಾಕ್ಕೊಂಡಿದ್ದೀನಿ. ನಂತರ ಅರ್ಧ ಕಪ್ಪು ಮೊಸರನ್ನು ಹಾಕ್ಕೊಂಡು ಇದಿಷ್ಟನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಉಪ್ಪನ್ನು ಕೂಡ ಸೇರಿಸ್ಕೋಬೇಕು ಇದೇ ಟೈಮಲ್ಲಿ. ಸೋಡಾ ಆ್ಯಕ್ಚುಲಿ ಇವಾಗ ಹಾಕೋಬಾರ್ದು, ನಂತರ ಇಡ್ಲಿ ಮಾಡುವಾಗ ಸೋಡಾ ಆ್ಯಡ್ ಮಾಡ್ಕೋಬೇಕು. ಇದಿಷ್ಟನ್ನು ಹಾಕಿ ಒಂದು ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಕಲಸಿಟ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ಆಗಿದೆ ಇದು ಕಲಸಿಟ್ಕೊಂಡು. ಇವಾಗ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ. ಹಾಗಾಗಿ ಮತ್ತೊಮ್ಮೆ ಇದಕ್ಕೆ ಒಂದು ಸ್ವಲ್ಪ ಸೋಡಾ ಹಾಗೆ ಒಂದು ಸ್ವಲ್ಪದಷ್ಟು ನೀರು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಳ್ಳೋದಕ್ಕಾಗಿ ಕಲಿಸ್ಕೊತಾ ಇದ್ದೀನಿ. ಈ ಸೋಡಾ ಹಾಕಿದ್ಮೇಲೆ 5 ನಿಮಿಷಗಳ ಕಾಲ ಇದನ್ನು ಒಂಚೂರು ಅದು ಫ್ಲಫಿಯಾಗಿ ಬರಬೇಕಲ್ವ ಇಡ್ಲಿ, ಅದಕ್ಕೋಸ್ಕರ ನೆನೆಯೋದಕ್ಕೆ ಇಡ್ತಾ ಇದ್ದೀನಿ. ಅಷ್ಟರಲ್ಲಿ ಇಡ್ಲಿ ಪ್ಲೇಟ್ಸ್ಗಳನ್ನ ರೆಡಿ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ಇವಾಗ ನೋಡಿ ಇಡ್ಲಿ ಪ್ಲೇಟ್ಸ್ ತೆಕ್ಕೊಂಡಿದ್ದೀನಿ. ಇದಕ್ಕೆ ಗ್ರೀಸ್ ಮಾಡೋದಕ್ಕೆ ತುಪ್ಪ ಅಥವಾ ಎಣ್ಣೆ ಯಾವುದನ್ನಾದರೂ ಬಳಸ್ಬೋದು. ನಾನಿಲ್ಲಿ ಎಣ್ಣೆನ ಬಳಸ್ತಾ ಇದ್ದೀನಿ ಗ್ರೀಸ್ ಮಾಡೋದಕ್ಕೆ. ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎಲ್ಲ ಪ್ಲೇಟ್ಸ್ಗೂ ಕ್ಲೀನಾಗಿ ಅದನ್ನು ಎಣ್ಣೆನ ಗ್ರೀಸ್ ಮಾಡ್ಕೋಬೇಕು. ಆವಾಗ ಇಡ್ಲಿ ಮೆತ್ಕೊಳ್ಳೋದಿಲ್ಲ ಇಡ್ಲಿ ಪ್ಲೇಟ್ಸ್ಗೆ. ಆ ಕಾರಣಕ್ಕಾಗಿ ಇದನ್ನು ಗ್ರೀಸ್ ಮಾಡ್ಕೋಬೇಕು ಅಷ್ಟೇ. ಇವಾಗ ಆಲ್ಮೋಸ್ಟ್ ಆಯಿತು ಇದು ಗ್ರೀಸ್ ಮಾಡ್ಕೊಂಡಿದ್ದು. ಇವಾಗ ರೆಡಿಯಾಗಿರೋಂಥ ಇಡ್ಲಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ಈ ಇಡ್ಲಿ ಪ್ಲೇಟ್ಸ್ಗಳಿಗೆ ಹಾಕೋಬೇಕು. ಸ್ವಲ್ಪ ಹಾಕ್ಕೊಂಡ್ರೂ ಸಾಕು, ಯಾಕಂದರೆ ತುಂಬ ಫ್ಲಫಿಯಾಗಿ ಬರುತ್ತೆ ಇಡ್ಲಿ. ಹಾಗಾಗಿ ತುಂಬ ಮೇಲೆ ಹಾಕೋತಾ ಇಲ್ಲ, ಸ್ವಲ್ಪ ಮಾತ್ರ ಹಾಕೋತಾ ಇದ್ದೀನಿ. ನೋಡಿ ಇವಾಗ 1 ಕಪ್ಪು ಮಾಡಿರೋದು ಸುಮಾರು 16 ಇಡ್ಲಿಗಳಾಗಿದೆ. 4 ಪ್ಲೇಟ್ಸ್ಗೆ ಹಾಕಿದ್ದೀನಿ ನಾನಿಲ್ಲಿ. ಸೊ ನಮಗೆ ನೋಡಿಕೊಂಡು ಹಾಕೋಬೋದು. ಬೆಳಗ್ಗೆ ಹೊತ್ತು ಅನ್ನ ಮಿಕ್ಕಿದ್ರೆ ಮಧ್ಯಾಹ್ನಕ್ಕೆ ನಾವು ಮಾಡ್ಕೋಬೋದು. ಸಪೋಸ್ ಮಧ್ಯಾಹ್ನ ಅಡುಗೆಯಲ್ಲಿ ಮಿಕ್ಕಿದ್ರೆ ಅದನ್ನು ಕೂಡ ಸಂಜೆಗೆ ಮಾಡ್ಕೋಬೋದು. 20 ಮಿನಿಟ್ಸ್ ಆಯಿತು, ಇಡ್ಲಿಗಳು ಕೂಡ ರೆಡಿ ಆಯಿತು. ತುಂಬ ಬಿಸಿಯಾಗಿದ್ದಾಗ ಇಡ್ಲಿನ ನಾವು ತೆಗಿಯೋಕೆ ಹೋದರೆ ಬರೋದಿಲ್ಲ. ಹಾಗಾಗಿ ನೋಡಿ ಎಷ್ಟು ಹೊಗೆ ಬರ್ತಾ ಇದೆ ಅಂತ. ಹಾಗಾಗಿ ಒಂದು 5 ಮಿನಿಟ್ಸು ತಣ್ಣಗಾಗೋದಕ್ಕೆ ಬಿಡಬೇಕು. ನೋಡಿ 1 ಕಪ್ಪಲ್ಲಿ 16 ಇಡ್ಲಿ ಆಗಿದೆ. ಎಷ್ಟು ಚೆನ್ನಾಗಾಗಿದೆ ಅಂತ ಇವಾಗ ನೋಡಿ ತೋರಿಸ್ತೀನಿ. ಎಷ್ಟು ಸೂಪರಾಗಿ ಬಂದಿದೆ ಫ್ಲಫಿ ಆಗಿರೋ ಇಡ್ಲಿ, ಮಲ್ಲಿಗೆ ಇಡ್ಲಿ. ನೀವು ಈ ರೆಸಿಪಿನ ನಿಮ್ಮನೇಲಿ ಟ್ರೈ ಮಾಡಿ. ಪ್ರತಿದಿನ ಅನ್ನ ಸ್ವಲ್ಪ ಉಳಿಯುತ್ತೆ. ಹಾಗಾಗಿ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಮತ್ತು ಕಾಮೆಂಟ್ಸಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ರೆಸಿಪಿಗಳ ನೋಟಿಫಿಕೇಷನ್ಗಾಗಿ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಒಂದು 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ಕುಕ್ಕಿಂಗ್ ಆಯಿಲು. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ಇವಾಗ ಸಾಸಿವೆ ಎಲ್ಲ ಮಿಕ್ಸ್ ಆಗಲಿ ಎಣ್ಣೆ ಜೊತೆ ಅಂತ ನೀಟಾಗಿ ಶೇಕ್ ಮಾಡ್ತಾ ಇದ್ದೀನಿ. ಇವಾಗ ಸಾಸಿವೆ ಎಲ್ಲ ಸ್ಪ್ಲಿಟ್ಟರ್ ಆಗ್ತಾಯಿದೆ. ಕಡಲೆಬೇಳೆ ಉದ್ದಿನಬೇಳೆ ಮಿಕ್ಸ್ಚರ್ ಹಾಕೋತಾ ಇದ್ದೀನಿ ಬಾಣಲಿಗೆ. ಇದು ಒಂದು 3 ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಇದ್ರೇ ಉತ್ತಮ ಈ ರವೆ ಇಡ್ಲಿಗೆ. ಇದನ್ನು ನೀಟಾಗಿ ಒಂದು ಗೋಲ್ಡನ್ ಬಣ್ಣ ಬರೋ ಹಾಗೆ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ ಆಲ್ಮೋಸ್ಟ್ ಗೋಲ್ಡನ್ ಬಣ್ಣ ಬಂದಿದೆ. ಇವಾಗ ಕರ್ಬೇವಿನ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡು 1 ಹಿಡಿಯಷ್ಟು ಹಾಕ್ಕೊಂಡು ಇದರಲ್ಲಿರೋ ನೀರೆಲ್ಲ ಹೋಗೋ ಹಾಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸುಮಾರು 1 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಬೇಕು. ನೀರಿದ್ದರೆ ರವೆ ಇಡ್ಲಿ ಚೆನ್ನಾಗಿ ಬರೋದಿಲ್ಲ.
ಹಾಗಾಗಿ ಪೂರ್ತಿ ನೀರು ಹೋಗೋ ಹಾಗೆ ಫ್ರೈ ಮಾಡಬೇಕು. ಇವಾಗ ಗೋಡಂಬಿ ಹಾಕೋತಾ ಇದ್ದೀನಿ. ಗೋಡಂಬಿ ಆಪ್ಷನಲ್ಲು, ಇಷ್ಟ ಇರೋರು ಮಾತ್ರ ಹಾಕೋಬೋದು. ಗೋಡಂಬಿನ ಚಿಕ್ಕ ಚಿಕ್ಕ ಚೂರುಗಳನ್ನಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ಸಹಿತ 1 ನಿಮಿಷ ಬಾಡಿಸ್ಕೋಬೇಕು. ಇವಾಗ ರವೆ ತೊಗೋತಾ ಇದ್ದೀನಿ. ಆ್ಯಕ್ಚುಲಿ ನಾನಿಲ್ಲಿ ಈ ಉಪ್ಪಿಟ್ಟಿನ ರವೆ ಬರುತ್ತಲ್ವ, ಅದನ್ನು ನಾನು ತೊಗೊಂಡಿದ್ದೀನಿ. 2 ಲೋಟ ಅಷ್ಟು ತೊಗೊಂಡಿದ್ದೀನಿ ಉಪ್ಪಿಟ್ಟಿನ ರವೆ. ನಿಮಗೆ ಎಷ್ಟು ಅಳತೆಗೆ ಬೇಕೋ ಅಷ್ಟಕ್ಕೆ ಮಾಡ್ಕೋಬೋದು. ನಾನಿಲ್ಲಿ 2 ಲೋಟಕ್ಕೆ ಎಷ್ಟು ಬೇಕೋ ಅಷ್ಟು ತೋರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ಎಷ್ಟು ಮಿಕ್ಸ್ಚರ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ರವೆ ಹುರ್ಕೋಬೇಕು. ಸುಮಾರು 10 ನಿಮಿಷಗಳ ಕಾಲ ರವೆನ ಹುರ್ಕೋಬೇಕು. ಇವಾಗ ರವೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಹುರ್ಕೋಬೇಕು. ಇವಾಗ ಈ ರವೆ ಇಡ್ಲಿ ಮಿಕ್ಸ್ಚರ್ನ 10 ಮಿನಿಟ್ಸ್ ಹುರಿದಿದ್ದಾಯಿತು. ಇದನ್ನು ಸ್ವಲ್ಪ ತಣ್ಣಗಾಗಬೇಕಿದು. ಇದಾದಮೇಲೆ ಒಂದು ಮಿಕ್ಸಿಂಗ್ ಬೌಲ್ಗೆ ಈ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋದಕ್ಕೆ ಹುರಿದಿರೋ ಅಂತಹ ಈ ರವೆ ಇಡ್ಲಿ ಮಿಕ್ಸ್ಚರ್ನ ಹಾಕೋತಾ ಇದ್ದೀನಿ. ಇದೆಲ್ಲ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಇದು ಕೂಡ ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಹಾಕ್ಕೊಳ್ಳಿ. ಕರಿಬೇವು ಕೊತ್ತಂಬರಿ ಹಾಕಿದ್ರೆ ಮಾತ್ರ ತುಂಬ ರುಚಿಯಾಗಿರುತ್ತೆ. ಇವಾಗ ನಾನು ರವೆ ತೊಗೊಂಡಿದ್ದೀನಲ್ವ, ಅದೇ ಲೋಟದಲ್ಲಿ ಮೊಸರು ಹಾಕ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಒಂದು ಅರ್ಧ ಲೀಟ್ರಷ್ಟು ಮೊಸರು ಹಾಕ್ಕೋತಾ ಇದ್ದೀನಿ. 2 ಕಪ್ಪು ರವೆಗೆ 2 ಕಪ್ಪು ಮೊಸರು ಹಾಕ್ಕೋಬೇಕು. ಸೊ ಅಷ್ಟು ಹಾಕೊಂಡ್ಮೇಲೆ ನಮಗೆ ಗೊತ್ತಾಗುತ್ತಲ್ವ ಕನ್ಸಿಸ್ಟೆನ್ಸಿ. ಮಿಕ್ಸ್ ಮಾಡ್ಕೊತಾ ಇನ್ನು ನಮಗೆ ಮೊಸರು ಬೇಕಿದ್ರೆ ಮೊಸರು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಮೊಸರು ಅವೈಲಬಿಲಿಟಿ ಇಲ್ಲ ಅಂದರೆ ಸ್ವಲ್ಪ ನೀರನ್ನು ಸಹಿತ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ಮೊಸರೇ ಹಾಕ್ತೀನಿ ಸ್ವಲ್ಪ ಜಾಸ್ತಿ. ನಾವಿಲ್ಲಿ ಎಷ್ಟು ಮೊಸರು ಹಾಕ್ತೀವೋ ಅಷ್ಟು ಟೇಸ್ಟಿಯಾಗಿ ಇರುತ್ತೆ ರವೆ ಇಡ್ಲಿ. ಇಡ್ಲಿ ಹಿಟ್ಟಿನ ಹದಕ್ಕೆ ಬರೋವಷ್ಟು ಮೊಸರು ಅಥವಾ ಸ್ವಲ್ಪ ನೀರನ್ನು ಹಾಕಿ ಬ್ಯಾಟರ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ರವೆ ಇಡ್ಲಿ ಹಿಟ್ಟು ರೆಡಿ ಆಯಿತು. ಅದಕ್ಕಿಂತ ಮುಂಚೆ ಇಡ್ಲಿ ಸ್ಟ್ಯಾಂಡ್ ಇರುತ್ತಲ್ವ, ಆ ಇಡ್ಲಿ ಪ್ಲೇಟ್ಸ್ಗಳಿಗೆ ಎಣ್ಣೆಯನ್ನು ಗ್ರೀಸ್ ಮಾಡ್ಕೋಬೇಕು. ಈಗ ಒಂದು 5 ನಿಮಿಷಗಳ ಕಾಲ ಹಿಟ್ಟನ್ನು ನೆನೆಯೋದಕ್ಕೆ ಬಿಟ್ಟಿದ್ದೆ. ಇಡ್ಲಿ ಪ್ಲೇಟೆಲ್ಲ ಗ್ರೀಸ್ ಮಾಡೋ ಅಷ್ಟೊತ್ತು ಸ್ವಲ್ಪ ಈ ಇಡ್ಲಿ ಹಿಟ್ಟು ಗಟ್ಟಿಯಾಗಿದೆ ಅನಿಸ್ತಾ ಇದೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿಕೊಂಡು ಮಾಡ್ಕೊಳ್ಳಿ. ಅದು ಹೇಳೋಕ್ಕಾಗಲ್ಲ, ರವೆ ಮೇಲೆ ಡಿಪೆಂಡ್ ಆಗಿರುತ್ತೆ ಇಡ್ಲಿ ಹಿಟ್ಟು ಗಟ್ಟಿಯಾಗೋದು ಅಥವಾ ತೆಳುವಾಗಿರೋದು. ಹಾಗಾಗಿ ಒಂದೊಂದು ಸಾರಿ ಒಂದೊಂದು ಥರ ಇರುತ್ತೆ. ಮೊಸರು ಅಂತೂ ನೀವು ಎಷ್ಟು ಹಾಕ್ತಿರೋ ಅಷ್ಟು ರುಚಿಯಾಗಿರುತ್ತೆ. ಇವಾಗ ನೋಡಿ ನೀಟಾಗಿ ಇಡ್ಲಿ ಹಿಟ್ಟಿನ ಹದಕ್ಕೆ ಮತ್ತೆ ಮೊಸರನ್ನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿವರೆಗೂ ನಾನು ಇದಕ್ಕೆ ಯಾವುದೇ ರೀತಿಯಾದಂತಹ ಸೋಡಾನ ಆ್ಯಡ್ ಮಾಡಿಲ್ಲ. ಆದರೆ ಇವಾಗ ಈನೋ ಅಂತಾರಲ್ವ, ಫ್ರೂಟ್ ಸಾಲ್ಟ್ ಈನೋದು ಬರುತ್ತೆ. ಇದು ಎಲ್ಲ ಮೆಡಿಕಲ್ ಶಾಪು ಅಥವಾ ಡಿಪಾರ್ಟ್ಮೆಂಟಲ್ ಸ್ಟೋರಲ್ಲೂ ಸಿಗುತ್ತೆ. ಇದು ಒಂದು ಕಂಪ್ಲೀಟ್ ಪ್ಯಾಕನ್ನು ಇವಾಗ ಈ ರವೆ ಇಡ್ಲಿ ಬ್ಯಾಟರ್ಗೆ ಹಾಕ್ತಾ ಇದ್ದೀನಿ. ಇನ್ನೇನು ನಾವು ಇಡ್ಲಿಗೆ ಇಡ್ತಾ ಇದ್ದೀವಿ ಅನ್ನುವಾಗ ಹಾಕ್ಕೋಬೇಕು. ತುಂಬ ಬೇಗ ಹಾಕಿದ್ರೆ ಇಡ್ಲಿ ತುಂಬ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಈನೋ ಅಥವಾ ಸೋಡಾ ಯಾವುದನ್ನಾದರೂ ನಾವು ಬಳಸ್ಕೋಬೋದು. ಇದನ್ನು ಹಾಕಿ ಇಮ್ಮಿಡಿಯೇಟಾಗಿ ನಾವು ಇಡ್ಲಿ ಸ್ಟ್ಯಾಂಡ್ಗೆ ಈ ಬ್ಯಾಟರನ್ನು ಹಾಕಿಬಿಟ್ಟು ಇಡಬೇಕಾಗತ್ತೆ. ಈನೋ ಅಥವಾ ಸೋಡಾ ಯಾವುದನ್ನಾದರೂ ನಾವು ಉಪಯೋಗಿಸ್ಕೊಂಡ್ಮೇಲೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಇದು ಆ್ಯಕ್ಚುಲಿ ಸೈಡ್ಸ್ ಎಲ್ಲ ಚಿಕ್ಕ ಚಿಕ್ಕಾಗಿ ಗುಳ್ಳೆ 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 ಬರುತ್ತೆ. ಅದನ್ನು ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಎಲ್ಲ ರೆಡಿ ಆಯಿತು. ಇಡ್ಲಿ ಪ್ಲೇಟ್ಸ್ಗೆ ಗ್ರೀಸ್ ಆಗಿದೆ ಆಲ್ರೆಡಿ. ಇದಕ್ಕೆ ನಾವು ಈಗ ಬ್ಯಾಟರನ್ನು ಹಾಕೋತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಅಲಂಕಾರಕ್ಕೆ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಸಹಿತ ಇಷ್ಟ ಆಗುತ್ತೆ. ಒಂದು ಪ್ಲೇಟಲ್ಲಿ ಟೊಮ್ಯಾಟೊ ಹಣ್ಣಿನ ಸ್ಲೈಸಸ್ ಮಾಡಿ ಇಡ್ತಾ ಇದ್ದೀನಿ. ಈವನ್ ನಾವು ಕ್ಯಾರೆಟ್ ತುರಿ ಸಹಿತ ಹಾಕೋಬೋದು. ಇನ್ನೊಂದು ಪ್ಲೇಟ್ಗೆ ಗೋಡಂಬಿ ಇಡ್ತಾ ಇದ್ದೀನಿ. ಎಲ್ಲ ಪ್ಲೇಟ್ಸ್ಗಳಿಗೂ ಇಡ್ಲಿ ಬ್ಯಾಟರನ್ನು ಹಾಕ್ಕೊಂಡಿದ್ದಾಯಿತು. ಅದಕ್ಕಿಂತ ಒಂದು 5 ಮಿನಿಟ್ಸ್ ಮುಂಚೆ ಇಡ್ಲಿ ಕುಕ್ಕರ್ ಇರುತ್ತಲ್ವ, ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಪ್ರೀ ಹೀಟ್ ಮಾಡ್ಕೋಬೇಕಾಗತ್ತೆ. ಇವಾಗ ಎಲ್ಲ ಹಾಕಿರೋವಂಥ ಇಡ್ಲಿ ಪ್ಲೇಟ್ಸ್ನ ಸ್ಟ್ಯಾಂಡಲ್ಲಿ ಇಡ್ತಾ ಇದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 15 to 20 ಮಿನಿಟ್ಸ್ ಇದನ್ನು ಮೀಡಿಯಮ್ ಲೋ ಫ್ಲೇಮಲ್ಲಿ ಬೇಯಿಸಬೇಕು. ತುಂಬ ಹೈ ಇಟ್ಟರೆ ಕೆಳಗಡೆ ಇಡ್ಲಿ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವಾಗ ಆಲ್ಮೋಸ್ಟ್ 20 ಮಿನಿಟ್ಸ್ ಆಯಿತು. ಹಾಗೆ ಒಂದು 2 ಮಿನಿಟ್ಸು ಸ್ವಲ್ಪ ಆರಲಿ ಅಂತ ಬಿಟ್ಟಿದೆ ಕೂಡ. ಇವಾಗ ಇಡ್ಲಿಗಳನ್ನೆಲ್ಲ ನೀಟಾಗಿ ಆಚೆ ತೆಗಿತಾ ಇದ್ದೀನಿ. ತುಂಬ ಬಿಸಿಯಾಗಿದ್ದಾಗ ಬರೋದಿಲ್ಲ. ಹಾಗಾಗಿ ಒಂದು ತೆಗೆದ ಮೇಲೂ ಒಂದು 2 to 3 ಮಿನಿಟ್ಸ್ ಬಿಡಬೇಕಾಗತ್ತೆ. ಆವಾಗ ನೀಟಾಗಿ ನಾವು ಇಡ್ಲಿಗಳನ್ನ ಎಲ್ಲೂ ಮುರಿದೇ ಇರೋ ಹಾಗೆ ತೆಗಿಬೋದು. ಒಂದು ಶಾರ್ಪ್ ಎಡ್ಜಿರೋಂಥ ಸ್ಪೂನ್ಗೆ ಆಯಿಲಲ್ಲಿ ಗ್ರೀಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಡ್ಲಿಗಳನ್ನ ಸೈಡ್ಸಲ್ಲಿ ನಿಧಾನಕ್ಕೆ ತೆಗೆದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ತೆಗೆಯೋದು ಅಂತ. ಎಷ್ಟು ನೀಟಾಗಿ ಆ ಇಡ್ಲಿ ಪ್ಲೇಟಿಗೆ ಎಲ್ಲೂ ಹತ್ಕೊಳ್ದೆ ಬರ್ತಾ ಇದೆ. ಆವಾಗ ನಾವು ಮಾಡಿರೋ ಅಂಥ ಇಡ್ಲಿ ತುಂಬ ಚೆನ್ನಾಗಿ ರುಚಿಯಾಗಿದೆ ಅಂತ ಅರ್ಥ. ಈಗ ನೋಡಿ ಸೂಪರ್ ಆಗಿರೋಂತಹ ಮನೆಯಲ್ಲೇ ಮಾಡಿರೋ ಕಡಿಮೆ ಖರ್ಚಿನಲ್ಲಿ ಮಾಡಿರೋಂಥ MTR ಶೈಲಿಯ ರವೆ ಇಡ್ಲಿ ರೆಡಿ ಆಯಿತು. ನೀವು ಈ ರೆಸಿಪಿನ ಟ್ರೈ ಮಾಡಿ. ಮೊದಲು ಒಂದು ಮಿಕ್ಸಿಂಗ್ ಬೌಲ್ಗೆ 2 ಕಪ್ಪಿನಷ್ಟು ರಾಗಿ ಹಿಟ್ಟನ್ನು ತಗೋತಾ ಇದ್ದೀನಿ. ಹಾಗೆ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ಇಡ್ಲಿ ರವೆ ಅಥವಾ ಉಪ್ಪಿಟ್ಟು ರವೆ ಯಾವುದಾದ್ರೂ ತೊಗೋಬೋದು, ಆಪ್ಷನಲ್ಲು. ಹಾಗೆ ಅರ್ಧ ಕಪ್ಪಿನಷ್ಟು ಮೊಸರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇಡ್ಲಿ ಹದಕ್ಕೆ ಕಲಿಸ್ಕೋಬೇಕು. ನೋಡಿ ಇದೇ ರೀತಿ ಬಂದಿದೆ. ಇವಾಗ ಇಡ್ಲಿ ಹದಕ್ಕೆ ಕಲಿಸ್ಕೊಂಡು ಇಟ್ಕೊಂಡು ಸುಮಾರು 20 ನಿಮಿಷಗಳ ಕಾಲ ನೆನೆಯೋಕ್ಕೆ ಬಿಟ್ಟಿದ್ದೀನಿ. ಇವಾಗ ನೆಂದಿದ್ದಾಯಿತು 20 ನಿಮಿಷಗಳ ಕಾಲ. ಇನ್ನೊಮ್ಮೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ಒಂದು 1/4 ಚಮಚದಷ್ಟು ಅಡುಗೆ ಸೋಡಾ ಹಾಕೋತಾ ಇದ್ದೀನಿ. ಅಡುಗೆ ಸೋಡಾ ಹಾಕಿದ್ಮೇಲೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಒಂದು 5 ಮಿನಿಟ್ಸು ನೆನೆಯೋದಕ್ಕೆ ಬಿಡಬೇಕು. ಮತ್ತು ಇವಾಗ ಇಡ್ಲಿ ಪ್ಲೇಟ್ಸ್ನ ಗ್ರೀಸ್ ಮಾಡ್ಕೋತಾ ಇದ್ದೀನಿ ನೋಡಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಪ್ಲೇಟ್ಸ್ಗೆ ಆಯಿಲ್ನ ಗ್ರೀಸ್ ಮಾಡ್ಕೋಬೇಕು. ನಂತರ ರೆಡಿಯಾಗಿರುವಂತಹ ರಾಗಿ ಇಡ್ಲಿ ಹಿಟ್ಟನ್ನು ಎಲ್ಲ ಇಡ್ಲಿ ಪ್ಲೇಟ್ಸ್ಗೂ ಹಾಕೋಬೇಕು. ನೋಡಿ ಎಷ್ಟು ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ. ತುಂಬ ಗಟ್ಟಿಯಾಗಿದ್ರೂ ಫ್ಲಫಿಯಾಗಿ ಬರಲ್ಲ ರಾಗಿ ಇಡ್ಲಿ. ಹಾಗಾಗಿ ಸ್ವಲ್ಪ ನೀರಾಗಿದ್ದರೆ ವಾಸಿ, ಹಾಗಂತ ತುಂಬ ನೀರಾಗಿರೋದು ಬೇಡ. ಇವಾಗ ಎಲ್ಲ ಇಡ್ಲಿ ಪ್ಲೇಟ್ಸ್ಗೂ ಹಿಟ್ಟನ್ನು ಹಾಕಿದ್ದಾಯಿತು. ಇವಾಗ ಇದನ್ನು ಇಡ್ಲಿ ಕುಕ್ಕರಲ್ಲಿ ಇಟ್ಬಿಟ್ಟು ಸುಮಾರು 10 ರಿಂದ 12 ನಿಮಿಷಗಳ ಕಾಲ ಇದನ್ನು ಬೇಯಿಸಬೇಕು. ಇವಾಗ ರುಚಿಯಾಗಿರೋ ಹಾಗೆ ಸೂಪರಾಗಿ ಟೇಸ್ಟ್ ಇರೋಂತಹ ರಾಗಿ ಇಡ್ಲಿ ರೆಡಿ ಆಯಿತು. ಎಲ್ಲ ಪ್ಲೇಟ್ಸನ್ನು ಸುಮಾರು 2 ನಿಮಿಷಗಳ ಕಾಲ ಬಿಸಿ ಆರೋದಕ್ಕೆ ಬಿಟ್ಬಿಟ್ಟು ಎಲ್ಲದನ್ನು ತೆಕ್ಕೋತಾ ಇದ್ದೀನಿ ನೋಡಿ. ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡಿ.
ಹಾಗೆ ನೀವು ಈ ರೆಸಿಪಿನ ಟ್ರೈ ಮಾಡಿ. ಆರೋಗ್ಯಕರವಾದ ಈ ರಾಗಿ ಇಡ್ಲಿ ಡಯಟ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಚಿಕ್ಕ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು, ಹಾಗೆ ವಯಸ್ಸಾದವ್ರಿಗೆ ಕೂಡ ಒಳ್ಳೆಯದು. ನೀವು ಇದನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ. ಹಾಗೆ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ ಈ ರೆಸಿಪಿನ. ಮತ್ತು ಚಾನಲ್ಗೆ ಹೊಸಬರಾದರೆ ಇವಾಗಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ರೆಸಿಪಿಗಳ ನೋಟಿಫಿಕೇಷನ್ಗಾಗಿ. ರಾಗಿ ಇಡ್ಲಿನ ನೈಟ್ ಡಿನ್ನರ್ ಕೂಡ ಮಾಡ್ಕೋಬೋದು, ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೋಬೋದು. ಇನ್ನೊಂದು ರೀತಿ ರಾಗಿ ಇಡ್ಲಿ ಆ್ಯಕ್ಚುಲ್ ಆಗಿ ಮಾಡೋದು ನಾನು, ಅದನ್ನು ಕೂಡ ನನ್ನ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇದ್ರ ಜೊತೆ ನಾನಿವತ್ತು ರುಚಿಯಾಗಿರುವಂಥ ಬೇಳೆ ಸಾಂಬಾರನ್ನ ಹೋಟೆಲ್ ರೀತಿಯಲ್ಲಿರುತ್ತಲ್ಲ ಸಾಂಬಾರು, ಅದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಹೇಗಿದೆ ಅಂತ ನೀವೇ ನೋಡಿ. ಮೊದಲು ಒಂದು ಪ್ಯಾನ್ಗೆ ಒಂದು 4 ಸ್ಪೂನ್ನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾದ ನಂತರ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಟ್ಪಟ ಅಂತ ಅಂದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತಿದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಹಾಗೆ ಹುರ್ಕೋಬೇಕು. ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕ್ರಿಸ್ಪ್ ಆದಮೇಲೆ ಗೋಡಂಬಿ ಹಾಕೋತಾ ಇದ್ದೀನಿ. ಗೋಡಂಬಿ ಆಪ್ಷನಲ್ಲು, ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಬೇಡ. ಇದನ್ನು ಅಷ್ಟೇ ಸ್ವಲ್ಪ ಕೆಂಪು ಬಣ್ಣ ಬರೋ ಹಾಗೆ ಹುರ್ಕೊಂಡಿದ್ದೀನಿ. ನಂತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋವಂಥ ಕ್ಯಾರೆಟು, ಹುರುಳಿಕಾಯಿ, ಹಾಗೆ ಕ್ಯಾಪ್ಸಿಕಮ್ಮು ಮತ್ತು ಹಸಿ ಬಟಾಣಿ ಇದಿಷ್ಟನ್ನು ನಾನು ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದರಲ್ಲಿ ಯಾವುದೇ ರೀತಿಯಾದಂಥ ತರಕಾರಿನ ನೀವು ಆ್ಯಡ್ ಆದರೂ ಮಾಡ್ಕೋಬೋದು ಅಥವಾ ಸ್ಕಿಪ್ ಆದರೂ ಮಾಡ್ಬೋದು. ನಂತರ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಕರಿಬೇವು ಕೂಡ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊತಿದ್ದೀನಿ, ಕಲರ್ ಚೆನ್ನಾಗಿ ಬರಲಿ ಅನ್ನೋದಕ್ಕೆ. ಇದನ್ನು ಅರಿಶಿನ ಹಾಕಿಬಿಟ್ಟು ಒಂದು 5 ನಿಮಿಷ ಫ್ರೈ ಮಾಡಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಕ್ರಿಸ್ಪ್ ಆದಮೇಲೆ 1.5 ಕಪ್ಪಿನಷ್ಟು ಉಪ್ಪಿಟ್ಟು ರವೆ ತೊಗೋತಾ ಇದ್ದೀನಿ. ಇದನ್ನು ಕೂಡ ಒಂದು 10 ನಿಮಿಷಗಳ ಕಾಲ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ರವೆ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಾಗುತ್ತೆ ಇಡ್ಲಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಸುಮಾರು 10 ನಿಮಿಷಗಳ ಕಾಲ ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ 10 ನಿಮಿಷ ಆಯಿತು ಫ್ರೈ ಮಾಡಿ. ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡಬೇಕು. ಇದು ಒಂದು ಸ್ವಲ್ಪ ಕೂಲ್ ಆಗ್ತಾ ಇದ್ದಂಗೆ ಇದಕ್ಕೆ ಮೊಸರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. 1.5 ಬಟ್ಲಷ್ಟು, ನಾವು ರವೆ ಎಷ್ಟು ತೊಗೊಂಡಿದ್ದೀವೋ ಅದರಲ್ಲಿ 1 ಬಟ್ಲಷ್ಟು ನಾನು ಮೊಸರನ್ನ ಆ್ಯಡ್ ಮಾಡ್ಕೋತಿದ್ದೀನಿ. ನೋಡಿ, ಇವಾಗ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಳ್ಳೋದಕ್ಕಾಗಿ ಆ ಮೊಸರು ಬಟ್ಲಿಗೆ ನೀರನ್ನು ಸೇರಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಡ್ಲಿ ಹಿಟ್ಟಿನ ಹದಕ್ಕೆ ಬರೋವರೆಗೂ ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ಈನೋ ಪ್ಯಾಕೆಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. 1.5 ಬಟ್ಲು ರವೆಗೆ 1 ಈನೋ ಪ್ಯಾಕೆಟ್ ಫುಲ್ ಆ್ಯಡ್ ಮಾಡ್ತಾ ಇದ್ದೀನಿ. ನಮಗೆ ಈನೋ ಅವೈಲೇಬಲ್ ಇಲ್ಲ ಅಂದರೆ ಕುಕ್ಕಿಂಗ್ ಸೋಡಾ ಆದರೂ ನಾವು ಬಳಸ್ಕೋಬೋದು, ಅಥವಾ ಯಾವುದೂ ಇಲ್ಲ ಅಂದರೆ ಹುಳಿ ಮೊಸರು ಜಾಸ್ತಿ ಹಾಕ್ಕೊಂಡು ಕೂಡ ಹಾಗೆ ಇಡ್ಲಿನ ಮಾಡ್ಕೋಬೋದು. ಇದಿಷ್ಟು ಕಲಸಿಟ್ಟ ಮೇಲೆ 5 ಮಿನಿಟ್ಸ್ ಆಯಿತು. ಇವಾಗ ಇಡ್ಲಿ ಪ್ಲೇಟ್ಸ್ನ ಗ್ರೀಸ್ ಮಾಡ್ಕೋತಾ ಇದ್ದೀನಿ. ಇಡ್ಲಿ ಪ್ಲೇಟ್ಸ್ನ ತುಪ್ಪದಿಂದ ಆದರೂ ಗ್ರೀಸ್ ಮಾಡ್ಬೋದು ಅಥವಾ ಕುಕ್ಕಿಂಗ್ ಆಯಿಲಿಂದ ಆದರೂ ಗ್ರೀಸ್ ಮಾಡ್ಬೋದು, ಯಾವುದಾದ್ರೂ ಮಾಡ್ಬೋದು, ನಮ್ಮ ಇಷ್ಟ. ಇವಾಗ ಗ್ರೀಸ್ ಮಾಡಿದಾಯಿತು. ಅಲಂಕಾರಕ್ಕೆ ಗೋಡಂಬಿ ಚಿಕ್ಕದಾಗಿ ಇಟ್ಟಿದ್ದೀನಿ. ಹಾಗೆ ಇವಾಗ ಇಡ್ಲಿ ಹಿಟ್ಟನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಇದನ್ನು ಕೇವಲ 10 ರಿಂದ 12 ನಿಮಿಷಗಳ ಕಾಲ ಮಾತ್ರ ಬೇಯಿಸ್ಕೋಬೇಕು. ಇವಾಗ ಬೆಂದಿದ್ದಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಅನ್ನೋದನ್ನು ನೀವೇ ನೋಡಿ. ಮುಟ್ಟಿದ್ರೆ ಕೈಗೆ ಅಂಟ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ವೆಜಿಟೇಬಲ್ ಇಡ್ಲಿ ಇವಾಗ ರೆಡಿ ಆಯಿತು. ಸರ್ವ್ ಮಾಡ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ. ಹಾಗೆ ಮಕ್ಕಳಿಗೆ ತರಕಾರಿ ತಿಂತಾ ಇದ್ದೀವಿ ಅನ್ನೋದು ಗೊತ್ತಾಗ್ದೇ ನಾವು ಇದನ್ನು ಫೀಡ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ವೆಜಿಟೇಬಲ್ ಇಡ್ಲಿ. ನೀವು ಈ ರೆಸಿಪಿನ ಟ್ರೈ ಮಾಡಲೇಬೇಕು. ಹಾಗೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಒಂದು ಇಡ್ಲಿನ ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಗೊತ್ತಾಗುತ್ತೆ. ಹಾಗೆ ಎಲ್ಲ ತರಕಾರಿಗಳು ಕೂಡ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ. ಈ ರೆಸಿಪಿ ಇಷ್ಟ ಆದರೆ ನನ್ನ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ನೀವು ಮರಿಬೇಡಿ. ನನಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ರೆಸಿಪಿಗಳು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಚಾನಲ್ಗೆ ಹೊಸಬರಾದರೆ ಇವಾಗಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಅದರಲ್ಲಿ ಆಲ್ ಅನ್ನೋಂಥ ಐಕಾನನ್ನು ಸೆಲೆಕ್ಟ್ ಮಾಡಿ, ಸೊ ದಟ್ ನನ್ನ ಎಲ್ಲ ಹೊಸ ರೆಸಿಪಿಗಳ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ.